ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮ್ಗೊಂದು ಹೊಸ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಅದೇನೆಂದರೆ ಆಲೂ ಮೋಮೋಸ್ ಮಾಡೋದು ಯಾವ ರೀತಿ ಅಂತ ನೋಡ್ಬೋದು. ಇಲ್ಲಿ ಆಲೂಗಡ್ಡೆ, ಬೇಯಿಸಿರೋ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಒಂದು ಅರ್ಧ ಕೆ ಜಿ ಇಲ್ಲ 1 ಕೆ ಜಿಯಷ್ಟು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಅದಾದಮೇಲೆ ಅದಕ್ಕೊಂದು ಸ್ವಲ್ಪ ಕಾರ್ನ್ಫ್ಲೋರು, ಒಂದು 3-4 ಸ್ಪೂನು, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಉದ್ದಕ್ಕೆ ಚಪಾತಿನ ರೋಲ್ ಮಾಡ್ಕೊಳ್ಳೋದು ಆ ಥರ ಮಾಡ್ಕೋಬೇಕು. ಅದಾದಮೇಲೆ ಅದನ್ನು ಒಂದು ಅರ್ಧ ಭಾಗ ಮಾಡಿ ಕಟ್ ಮಾಡ್ಕೋಬೇಕು ಚಿಕ್ಕದಾಗಿ. ಯಾಕಂದರೆ ಮೋಮೋಸ್ ಥರ ಬರಬೇಕಲ್ವ ನೋಡಿ. ಅದಾದಮೇಲೆ ಈ ರೀತಿಯಾಗಿ ಚಿಕ್ಕದಾಗಿ ಹೋಲ್ ಥರ ಮಾಡ್ಕೋಬೇಕು. ಇದನ್ನು ತಕ್ಷಣಕ್ಕೆ ನಾವೇನು ಮಾಡಬೇಕು, ಬಿಸಿನೀರಿಗೆ ಹಾಕೋಬೇಕು. ಮಾಡಿದ ತಕ್ಷಣ ಆ ರೀತಿಯಾಗಿ ಒಂದು ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಇರಬೇಕಿದು. ನೋಡಿ ಯಾವ ರೀತಿಯಾಗಿದೆ. ಮಕ್ಕಳಿಗೆ ಯಾವಾಗ ಒಂದೇ ಥರ ಮಾಡ್ಕೊಡೋ ಬದಲು ಈ ರೀತಿಯಾಗಿ ಬೇರೆ ಬೇರೆ ಥರ ಮಾಡಿಕೊಟ್ರೆ, ಆಮೇಲೆ ಇದೆಲ್ಲ ಮೇಲೆ ಯಾವಾಗ ಬರುತ್ತಲ್ಲ, ಮೇಲೆ ತೇಲೋದಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಇದನ್ನೆಲ್ಲ ತೆಗೆದು ಬೇರೆದಕ್ಕೆ ತಣ್ಣೀರಿಗೆ ಹಾಕೋಬೇಕು. ಇದನ್ನು ಮೋಮೋಸ್ ಅಂದ್ರೆ ಹಬೆಯಲ್ಲಿ ಬೇಯಿಸೋದಲ್ವಾ ನೋಡಿ. ಇವಾಗ ಬಿಸಿಲಿದೆ. ಅದಾದಮೇಲೆ ತಣ್ಣೀರಿಗೆ ನಾನು ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇದನ್ನು ಆಲೂಗಡ್ಡೆ, ಕಾರ್ನ್ಫ್ಲೋರು ಎಲ್ಲ ಚೆನ್ನಾಗಿರುತ್ತಲ್ಲ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈರುಳ್ಳಿ, ಹೂವು, ಖಾರದ ಪುಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಕಪ್ಪು ಎಳ್ಳು ಬರುತ್ತಲ್ಲ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಕೂಡ ಹಾಕೋಬೇಕು. ಯಾಕಂದ್ರೆ ನಾವು ಸ್ಟಾರ್ಟಿಂಗಲ್ಲಿ ಎಣ್ಣೆ ಹಾಕಿರಲ್ವಲ್ಲ. ಅದಾದಮೇಲೆ ಈ ರೀತಿಯಾಗಿ ಎಣ್ಣೆ ಕೂಡ ಹಾಕೋಬೇಕು. ಮತ್ತು ಇವಾಗ ನಾವು ಏನೇನು ಆಲೂಗಡ್ಡೆನೆಲ್ಲ ಬೇಯಿಸಿಟ್ಕೊಂಡಿದ್ವಲ್ಲ, ಅದನ್ನು ಇವಾಗ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಯಾವ ರೀತಿಯಾಗಿ ಕಾಣುತ್ತೆ. ಒಂದೇ ಥರ ಮಾಡ್ಕೊಡೋ ಬದಲು ಈ ರೀತಿಯಾಗಿ ಟ್ರೈ ಮಾಡಿ ಒಂದು ಸತಿ ಟೇಸ್ಟ್ ಯಾವ ರೀತಿಯಾಗಿರುತ್ತೆ ಅಂತ ನೋಡಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, ಹೂವು ಎಲ್ಲ ಇರ್ತಾರೆ, ಅದನ್ನೆಲ್ಲ ಕಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನಮ್ಮ ಆಲೂ ಮೋಮೋಸ್ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.